ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಒಂದು ದೊಡ್ಡ ಸತ್ಯ ಗೊತ್ತಾಗಿದೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಕೆಂಡಾಮಂಡಲ ಆಗಿದ್ದಾರೆ, ಆ ಕಡೆ ಕಾವೇರಿಯ ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುಪ್ರೀತಾ, ಕಾರುಣ್ಯ ಹಾಗೆ ಗಂಗಕ್ಕ ಮೂವರು ಕೂಡ ಸೇರಿಕೊಂಡು ಇಲ್ಲಿ ಕಾವೇರಿನ ಜೈಲಿಗೆ ಕಳಿಸಿರುವ ಪಾರ್ಟಿನ ಮಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂದು ಖುಷಿಯನ್ನು ಲಕ್ಷ್ಮಿನ ಕರೆದಾಗ ಲಕ್ಷ್ಮಿ ಬರೋದಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವ್ರು 3 ಜನನೇ ಪಾರ್ಟಿ ಮಾಡಬೇಕಿದ್ರೆ ಒಂದು ಫೋಟೋ ಫ್ರೇಮ್ ಇಟ್ಟು ಅದಕ್ಕೆ ಡಾಟ್ ಹೊಡೆಯೋದ್ರ ಮುಖಾಂತರ ತಮ್ಮ ಕೋಪವನ್ನು ಕಾವೇರಿ ಫೋಟೋ ಮೇಲೆ ತೀರಿಸ್ಕೊಳ್ಳೋ ಒಂದು ಸೆಗ್ಮೆಂಟ್ನ ಕೂಡ ಮಾಡ್ತಾರೆ ಈ ಕಡೆ ಗಂಗಕ್ಕ. ಅದರಿಂದಾಗಿ ಅವರೇನೋ ಮಾಡ್ತಾರೆ, ಬಟ್ ಅದರಿಂದ ಕೀರ್ತಿ ಕೆಂಡಾಮಂಡಲ ಆಗ್ತಾಳೆ. ಕೀರ್ತಿ ಕೆರಳಿದ್ದೆ ಆ ಒಂದು ಡಾಟ್ ಅಲ್ಲ, ಅವಳು ಚಾಕುನೇ ತಗೊಂಡು ಈ ಕಡೆ ಕಾವೇರಿ ಫೋಟೋ ಮೇಲೆ ಎಷ್ಟು ಅರ್ದು ಚುಂದಿ ಚುಂದಿ ಚಿತ್ರಾನ್ನ ಮಾಡಿಬಿಡ್ತಾಳೆ. ಅವಳನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಅಷ್ಟು ರೆಬಲ್ ಆಗಿಬಿಟ್ಟಿರ್ತಾಳೆ ಕೀರ್ತಿ, ಅಷ್ಟು ತನ್ನ ಕಂಟ್ರೋಲನ್ನು ಮೀರಿದಾಳೆ. ಬಿಕಾಸ್ ಅವಳಿಗೆ ಏನಾಗ್ತದೆ ಏನೂ ಗೊತ್ತಾಗ್ತಿಲ್ಲ. ಅವಳು ಉದ್ವೇಗ ಉದ್ಕೂಪ ಎಲ್ಲವನ್ನ ಕೂಡ ಆ ಒಂದು ಫೋಟೋ ಮೇಲೆ ತೋರಿಸ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ರೇಗಿದ ತಕ್ಷಣ ಹಾಗೆ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ. ತದನಂತರ ಈ ಒಂದು ವಿಷಯ ಲಕ್ಷ್ಮಿಗೂ ಕೂಡ ಗೊತ್ತಾಗುತ್ತೆ. ಕೀರ್ತಿ ಎಚ್ಚರ ಆಗ್ತಾಳೆ ತದನಂತರ. ಬಟ್ ಈ ಒಂದು ವಿಷಯ ಲಕ್ಷ್ಮಿಗೆ ಗೊತ್ತಾಗ್ತಿದ್ದಾಗೆ ಲಕ್ಷ್ಮಿ ಅಂತೂ ಫುಲ್ ರೆಬಲ್ ಆಗಿಬಿಡ್ತಾಳೆ. ಏನಿದಲ್ಲ ನೀವು ಮಾಡಿದ್ರಿಂದ ಕೀರ್ತಿಗೆ ಏನಾಗಿದೆ ನೋಡಿ, ಡಾಕ್ಟರ್ ಹೇಳಿದ್ದು ಗೊತ್ತಾಗ್ಲಿಲ್ವಾ ನಿಮಗೆ? ಡಾಕ್ಟರ್ ಸೈಕಿಯಾಟ್ರಿಸ್ಟ್ ಅವತ್ತು ಏನು ಹೇಳಿದ್ರು ಹೇಳಿ? ಅಷ್ಟೊಂದು ಆಕೆಗೆ ಸ್ಟ್ರೆಸ್ ಆಗಬಾರ್ದು, ಸ್ಟ್ರೆಸ್ ಆದರೆ ಹುಷಾರಾಗೋದು ಕಷ್ಟ ಅಂತ ಅಲ್ವಾ ಅಂತ ಹೇಳ್ತಿದ್ರೆ ನೀನು ಏನು ಮಾಡ್ತಿದ್ಯಾ, ನಮಗೇನಾದ್ರು ಗೊತ್ತಿತ್ತಾ ಈ ರೀತಿ ಆಗುತ್ತೆ ಅಂತ? ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಆ ರೀತಿ ಏನು ಮಾಡಲಿಲ್ಲ. ಮ್ಯೂಸಿಕ್ ಹಾಕಿಲ್ಲ ಗೊತ್ತಾ ಅಂದಾಗ, ಮ್ಯೂಸಿಕ್ ಹಾಕಿದ್ರು ಈ ರೀತಿ ಆಗ್ತಿರ್ಲಿಲ್ವೇನೋ, ಅವ್ರು ನಿದ್ರೆಗೆ ಡಿಸ್ಟರ್ಬ್ ಆಗ್ತಿತ್ತು. ಆದರೆ ಏನು ಡಾಟ್ ಅಂತೆ ಫೋಟೋಗೆ ಹೊಡೆಯೋದಂತೆ. ಆದ್ದರಿಂದ ಅವ್ರ ಹೆಲ್ತ್ಗೆ ಅಪ್ಸೆಟ್ ಆಗಿದೆ. ಏನಾದರೂ ಹೆಲ್ತ್ಗೆ ಅಪ್ಸೆಟ್ ಆಗಿ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ. ಆದರೂ ಕೂಡ ನೀನು ತುಂಬಾ ಅತಿ ಆಗ್ತಿದೆ ಲಕ್ಷ್ಮಿ. ಏನದಲ್ಲ ನಾವೆಲ್ಲ ಬೇಕು ಅಂತಲೇ ಮಾಡಿದ್ವಿ ಅಂತ ಹೇಳ್ತಿದ್ಯಲ್ಲ, ಪಾರ್ಟಿ ಮಾಡಿದ್ವಿ, ನಮ್ಗೆ ಖುಷಿ ಆಗಿದೆ ಮಾಡಿದ್ವಿ, ಅದರಲ್ಲಿ ಏನಿದೆ, ನಮ್ಮ ಇಂಟೆನ್ಷನ್ ಮತ್ತಿನ್ನೇನು ಇರಲಿಲ್ಲ ಗೊತ್ತಾ ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ನೀವು ಪಾರ್ಟಿ ಮಾಡಿದ್ದು ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅದರಿಂದ ಏನಾಯಿತು ಅನ್ನೋದು ತಿಳ್ಕೊಬೇಕಲ್ವ, ಅದರಿಂದನೇ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ಕೂಡ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಕೂಡ. ನಿನ್ನನ್ನು ಇತ್ತೀಚೆಗೆ ನೋಡ್ತಿದ್ರೆ ನೀನು ತುಂಬಾ ಬದಲಾಗಿದೆಯಾ ಅಂತ ಅನ್ನಿಸ್ತದೆ ಲಕ್ಷ್ಮಿ. ಮೊದಲು ಯಾಕೆ ಹೋಗೋಕ್ಕೂ ಮುನ್ನ ಕಾವೇರಿ ಅದಕ್ಕೆ ಜೈಲಿಗೆ ಹೋಗೋಕ್ಕೂ ಮುನ್ನ ನೀನು ಈ ರೀತಿ ಇತ್ತಿಲ್ಲ, ಇವಾಗ ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ. ಆ ರೀತಿ ಏನಿಲ್ಲ, ಏನಾಗಬೇಕು ಆ ಶಿಕ್ಷೆ ಅವ್ರಿಗಾಗಿದೆ. ನೀವು ಈ ರೀತಿ ಹುಚ್ಚಾಟಗಳನ್ನ ಮಾಡೋದ್ರಿಂದ ಖಂಡಿತ ಇನ್ನೇನೋ ಆಗಿ ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಬೇರೆಯವ್ರಿಗೆ ಗೊತ್ತಾಗಿ, ನಮ್ಮ ಲೂಪ್ ಹೋಲ್ಸ್ ಗೊತ್ತಾಗಿ, ಆಮೇಲೆ ಮತ್ತೆ ಉಲ್ಟಾ ಆಗಿ ಇನ್ನೇನೋ ಆದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಹೇಳ್ತಿದ್ದೀನಿ. ಮನೇಲಿ ತುಂಬ ನೊಂದ್ಕೊಂಡಿರ್ಬೇಕಿದ್ರೆ ಈ ರೀತಿ ಎಲ್ಲ ಮಾಡೋದು ತಪ್ಪು ಅಂತ ಹೇಳಿದೆ ಅಷ್ಟೇ. ಇನ್ನು ಮುಂದೆನಾದರೂ ದಯವಿಟ್ಟು ಯಾರೂ ಕೂಡ ಈ ರೀತಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನೋಡು ಲಕ್ಷ್ಮಿ, ನೀನೇ ಹೇಳ್ತಿರೋದು ನಿಮ್ಮನೆ ವಿಷಯಕ್ಕೆ ಸರಿ ಇರ್ಬೋದು, ನಿಮ್ಮತ್ತೆ ಜೈಲಿಗೆ ಹೋಗಿರ್ಬೋದು, ಆದರೆ ನನ್ನ ಮಗಳಿಗೆ ಅಷ್ಟೆಲ್ಲ ಮಾಡಿದ ಕಾವೇರಿ ಜೈಲಿಗೆ ಹೋಗಿರೋದ್ರಿಂದ ನಂಗೆ ತುಂಬಾ ಖುಷಿ ಆಗಿದೆ, ನಾನು ಅದನ್ನು ಸೆಲೆಬ್ರೇಟ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಹೌದು ಆಂಟಿ, ನೀವೇನೋ ಮಾಡಿದ್ರೆ, ಆದರೆ ಅದರಿಂದ ಏನಾಗುತ್ತೆ ಪ್ರಭಾವ ಅನ್ನೋದನ್ನು ಕೂಡ ನೋಡಬೇಕಲ್ವ ಅಂತ ಹೇಳಿ ಮಾತಾಡ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಕೂಡ. ತದನಂತರ ಈ ಕಡೆ ಕಾರುಣ್ಯವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವೊಂದು ದೃಷ್ಟಿಕೋನದಲ್ಲಿ ಇಲ್ಲಿ ಕೀರ್ತಿ ಲಕ್ಷ್ಮಿ ಹೇಳ್ತಿದ್ದಾಳೆ ಅಂತ. ನಂತರ ನನ್ನ ಮಾತಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಈ ಕಡೆ ಗಂಗಕ್ಕ ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಂತ ಹೇಳ್ತಿದ್ದಾರೆ. ಆದರೂ ಗಂಗಕ್ಕ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಗಂಗಕ್ಕೂ ಕೂಡ ಹೇಳ್ತಾರೆ. ಈ ಕಡೆ ವಿಧಿ ಅಂತೂ ಬೇಸ್ಮೆಂಟಿಗೆ ಬಂದಿದ್ದಾಳೆ. ಅವಳ ಲವ್ವರ್ಗೆ ಕಾಲ್ ಮಾಡಿದಾಳೆ. ವಿಧಿ ಈ ಕಡೆ ಕೀ ತೊಗೊಂಡು ಬಂದಿದ್ಯಾ ಅಲ್ವಾ, ಕೀ ಹೇಗೆ ಸಿಕ್ತು ಅಂದಾಗ ನಮ್ಮ ಅಜ್ಜಿ ಹತ್ರ ಮತ್ತೊಂದು ಸ್ಪೇರ್ ಕೀ ಇತ್ತು, ಅದನ್ನು ತೊಗೊಂಡು ಬಂದಿದ್ದೀನಿ ಅಂದಾಗ ನನ್ನ ಜೊತೆ ಸವಸ ಮಾಡಿ ನನ್ನಷ್ಟೇ ಕ್ಲೆವರ್ ಆಗಿಬಿಟ್ಟಿದ್ಯಾ ನೋಡು ನೀನು ಅಂತ ಹೇಳಿ ತನ್ನ ಗರ್ಲ್ ಫ್ರೆಂಡ್ಗೆ ಹೇಳ್ತಾನೆ ಆ ಕಡೆ ವಿಧಿ ಲವ್. ನಂತರ ಈ ಕಡೆ ಬೇಸ್ಮೆಂಟ್ಗೆ ಬಂದು ಇವತ್ತಂತೂ ಕಂಡು ಹಿಡಿಲೇಬೇಕು, ಅದು ಎಲ್ಲಿಂದು ಏನು ಅಂತ ಕಂಡು ಹಿಡಿಲೇಬೇಕು ಅಂತ ಇಬ್ಬರು ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ ವಿಧಿ ಮತ್ತು ವಿಧಿ ಲವರ್ ಜೊತೆಗೆ. ಈ ಕಡೆ ಒಳಗಡೆ ಹೋಗ್ತಾಳೆ ವಿಧಿ, ಕೀರ್ನ ಬೀಗನ ಓಪನ್ ಮಾಡಿದೆ. ಒಳಗಡೆ ಹೋಗಿ ನೋಡಿದ್ರೆ ಏನೂ ಕೂಡ ಕಾಣಿಸ್ತಾ ಇಲ್ಲ, ಆಲ್ರೆಡಿ ಎಲ್ಲನೂ ಕೂಡ ಎತ್ತಂಗಡಿ ಮಾಡಿದ್ದಾರೆ. ಈ ಕಡೆ ಬೇಬಿ ಏನೂ ಕೂಡ ಕಾಣಿಸ್ತಾ ಇಲ್ಲ. 1 ಡೇಲಿ 1 ನೈಟಲ್ಲಿ ಎಲ್ಲ ಚೇಂಜ್ ಆಗಿದೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದಾಗ ಅಲ್ಲಿ ಕೀ ಇರೋದು ಯಾರ ಹತ್ರ? ಗಂಗಕ್ಕನ ಹತ್ರ. ಗಂಗಾಕ್ಕನೇ ಇಷ್ಟೆಲ್ಲ ಮಾಡ್ತಿರ್ಬೇಕು, ಇದು ಎಲ್ಲದಕ್ಕೂ ಕೂಡ ಗಂಗಾಕ್ಕನೇ ಕಾರಣ ಅಂತ ಹೇಳ್ತಿದ್ದಾನೆ ಈ ಕಡೆ ಲವರ್ ಕೂಡ. ಅವಳು ಯಾಕೆ ಮಾಡ್ತಾಳೆ ಅಂತ ತಲೆ ಕೆಟ್ಟೋಗುತ್ತೆ ವಿಧಿಗೆ. ಏನು ಮಾಡೋಕ್ಕಾಗಲ್ಲ, ಏನೂ ಕೂಡ ಇಲ್ಲ. ನಂತರ ಆ ಕಡೆ ಕಾವೇರಿ ಅವ್ರ ಕತೆ ಹೇಳೋಕ್ಕಾಗ್ತಿಲ್ಲ, ಆರಾಮಾಗಿ ನಿಂತ್ಕೊಂಡಿದ್ರೆ ಹಿಂದೆಯಿಂದ ದಬ್ಬಿಡ್ತಾರೆ. ಈ ಕಡೆ ಕಾನ್ಸ್ಟೇಬಲ್ ಬಂದಿದೆ.
ಪೊಲೀಸ್ ಅವರು, ಏನು ಮಾಡ್ತಾ ಇದೆಯಾ, ನಿಂತ್ಕೊಂಡು ಏನು ಕಣಿ ನೋಡ್ತಾ ಇದ್ದೆ, ಸುಮ್ಮನೆ ಹೋಗಿ ಕೆಲಸ ಮಾಡು ಅಂತಕ ನಾನು ಮಾಡಬೇಕಾ, ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀನು ಮಾಡಿದೆ ಇನ್ಯಾರು ಮಾಡ್ತಾರೆ, ನೀನೇ ಮಾಡಬೇಕು, ಸುಮ್ಮನೆ ಹೋಗಿ ಮಾಡ್ತಾ ಇರು, ಅಲ್ಲಿ ಕೆಲಸ ಮಾಡಬೇಕಂದ್ರೆ ಮಾಡಬೇಕಷ್ಟೇ ಅಂತ ಹೇಳ್ತಾರೆ. ಎಲ್ಲರಾಗೆ ನೀನು ಅಷ್ಟೇ, ನಿನಗೇನಿಲ್ಲಿ 2 ಕೋಡಿಲ್ಲ, ಸುಮ್ಮನೆ ಹೋಗಿ ಮಾಡಿ ಹೋಗು ಅಂತ ಹೇಳ್ತಿದ್ರೆ ಈ ಕಡೆ ತುಂಬಾ ಕೋಪ ಬರ್ತದೆ, ತುಂಬಾ ಸಿಟ್ಟು ಬರ್ತದೆ ಕಾವೇರಿ ಅವ್ರಿಗೆ. ಏನು ಮಾಡಬೇಕು, ಅಯ್ಯೋ ಏನಿದೆಲ್ಲ ನನ್ನ ಹಣೆ ಬರ, ನನ್ನ ಮನೇಲಿ ಎಷ್ಟೆಲ್ಲ ಕೆಲಸದವ್ರು ಇದ್ರು, ಅಡುಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ, ಇವತ್ತೆಲ್ಲ ನಾನೇ ಮಾಡಬೇಕಾ, ಏನಿದು ನನ್ನ ಕರ್ಮ ಅಂತ ಹೇಳಿ ಅನ್ನಿಸ್ತಾ ಇದೆ ಈ ಕಡೆ ಕಾವೇರಿ ಅವ್ರಿಗೆ. ನಂತರ ಕೆಲಸ ಮಾಡೋ ಕರ್ಮ ಇದೆ, ಕೆಲಸ ಮಾಡಲೇಬೇಕಾಗಿದೆ. ನಂತರ ಈ ಕಡೆ ಯಾರನ್ನೇ ಊಟಕ್ಕೆ ಕರೆದ್ರೂ ಕೂಡ ಯಾರೂ ಊಟಕ್ಕೆ ಬರ್ತಿಲ್ಲ, ಯಾರಿಗೂ ಕೂಡ ಮನಸ್ಸಿಲ್ಲ. ಇದೇ ರೀತಿ ಆದರೆ ಹೇಗೆ, ಬನ್ನಿ ಊಟಕ್ಕೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಬಟ್ ಯಾರೂ ಕೂಡ ಬರ್ತಿಲ್ಲ. ಅಷ್ಟರಲ್ಲಿ ವೈಷ್ಣವ್ ಬರ್ತಾನೆ, ಯಾಕೆ ಯಾರೂ ಕೂಡ ಊಟಕ್ಕೆ ಬರ್ತಿಲ್ಲ, ಯಾಕೆ ಅಮ್ಮ ಜೈಲಲ್ಲಿದ್ದಾರೆ ಅಂತನ ಅಂದಾಗ ಹೇಗಪ್ಪ ಹೊಟ್ಟೆಗೆ ಊಟ ಇಳಿಯುತ್ತೆ ಅಂತ ಅಜ್ಜಿ ಹೇಳ್ತಿದ್ರೆ, ಹಾಗಂತ ಅವ್ರು ಜೈಲಲ್ಲಿದ್ದಾರೆ ಅಂತ ಊಟ ಮಾಡದೆ ಇರೋಕ್ಕಾಗುತ್ತಾ, ಸುಮ್ಮನೆ ಊಟ ಮಾಡಿ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಸುಮ್ಮನೆ ಅವ್ರು ಮಾಡಿರೋ ತಪ್ಪು ಅವ್ರು ಅನುಭವಿಸ್ತಾರೆ, ನಾವೇ ರೀತಿ ಇದ್ದರೆ ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೆ ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೃಷ್ಣಕಾಂತ್ ಅವರು ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಿದ್ರಿ, ಎಲ್ಗಪ್ಪ ಹೋಗ್ತಿದ್ರ ಅಂದಾಗ ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ. ಎಲ್ಲಿಗೆ, ಅಮ್ಮನ ನೋಡೋಕೆ ಹೋಗ್ತಿದ್ರ ಅಲ್ವಾ ನೀವು ಅಂದಾಗ, ಯಾಕೆ ನನ್ನ ಹೆಂಡತಿ ನೋಡೋಕೆ ಹೋಗ್ಬಾರ್ದ, ನಾನು ನನ್ನ ಹೆಂಡ್ತಿನೇನು ನೋಡೋಕೆ ಹೋಗ್ತಿರೋದು ಯಾಕೆ ಏನು ಅಂತ ಅವಳ ಆರೋಗ್ಯ ವಿಚಾರಿಸ್ಕೊಂಡು ಸಮಾಧಾನ ಮಾಡೋಕ್ಕಲ್ಲ. ನನ್ನಲ್ಲಿ ತುಂಬ ಪ್ರಶ್ನೆಗಳಿದೆ, ಅವಳ ಮೇಲೆ ತುಂಬ ನಂಬಿಕೆ ಇಟ್ಟು ಪ್ರೀತಿಸಿದ್ದೆ ನಾನು, ಅದಕ್ಕೋಸ್ಕರ ಆ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೋಬೇಕು ಅಂತ ಹೋಗ್ತಿದ್ದೀನಿ ಅಂತಾರೆ. ನೀವು ಈ ರೀತಿ ಪ್ರತಿದಿನ ಒಬ್ಬೊಬ್ಬರು ಹೋಗ್ತಿದ್ರೆ ಅವ್ರಿಗೆ ಮಾಡಿರೋ ತಪ್ಪು ಎಲ್ಲಿ ಗೊತ್ತಾಗುತ್ತೆ, ಗೊತ್ತಾಗಬೇಕು ಅಂದರೆ ಈ ಮನೆಯಿಂದ ಯಾರು ಕೂಡ ಯಾವತ್ತೂ ಅವ್ರನ್ನ ನೋಡೋಕೆ ಹೋಗಬಾರ್ದು ಅಂತ ಇಲ್ಲಿ ವೈಷ್ಣವ್ ಕಂಡೀಷನ್ ಆಗ್ತಾನೆ. ಇದು ಒಳ್ಳೆ ಸರಿ ಹೋಯ್ತಲ್ಲ ಅಣ್ಣ, ಬೇರೆಯವರು ಹೋಗ್ತಾರೆ ಅವ್ರು ನೋಡೋಕೆ ಬಿಡು, ನೀನೇನು ಈ ರೀತಿ ಮಾತಾಡೋದು, ಈ ರೀತಿ ಕಂಡೀಷನ್ ಹಾಕೋದೆಲ್ಲ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ ಅಂತ ವಿಧಿ ಹೇಳಿದ್ದಕ್ಕೆ ಏನಿಲ್ಲ, ನಾನು ಏನು ಮಾಡ್ತಿದ್ದೀನೋ ಅದು ಸರಿಯಾಗೇ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ವೈಷ್ಣವ್ನ ಪರ್ಸ್ನಲ್ ಸೆಕ್ರೆಟ್ರಿ ಅಲ್ಲಿಗೆ ಬರ್ತಾರೆ. ಯಾರು ನೀವು ಅಂತ ಗಂಗಕ್ಕ ಕೇಳ್ತಿದ್ರೆ, ಯಾಕೆ ಮರ್ತು ಹೋಯ್ತಾ, ನಾನು ವೈಷ್ಣವ್ ಸರ್ ಪರ್ಸ್ನಲ್ ಸೆಕ್ರೆಟ್ರಿ PA ಅಂತಾರೆ. ನಂತರ ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂದಾಗ, ಸರ್ ನನಗೆ ಬೇರೆ ಸೆಲೆಬ್ರಿಟಿಗಳಿಂದ ಮ್ಯಾನೇಜರ್ ಆಗಲಿಕ್ಕೆ ಆಫರ್ ಬರ್ತದೆ ಅಂದಾಗ, ಸರಿ ಆಯಿತು ಹೋಗಿ ಜಾಯ್ನ್ ಆಗಿ, ನಾನು ಹೇಳಿದೆ ಅಲ್ವಾ ಇನ್ನೊಂದು ವರ್ಷ ಯಾವುದೇ ರೀತಿ ಈವೆಂಟ್ಸ್ ಇಲ್ಲ, ಹೋಗಿ ಸುಮ್ಮನೆ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ನಾನು ನಿಮ್ಮ ಜೊತೆನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೇ ಬಂದಿರೋದು ಅಂದಾಗ, ಬೇಡ, ನಾನು ಪೋಸ್ ಮಾಡೋದು, ವಾದ ಮಾಡೋದು, ರೆಸ್ಯೂಮ್ ಮಾಡೋದು ಮತ್ತು ಇನ್ನೇನು ಅದೇನೂ ಕೂಡ ಬೇಡ, ಹೋಗಿ ಜಾಯ್ನ್ ಆಗಿ ಅಂದಾಗ, ಇಲ್ಲ ಸರ್ ನೀವೇ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗ ನಿಮ್ಮ ಅಮ್ಮಂದು ಒಂದು ಹಾಟ್ ನ್ಯೂಸ್ ಆಗಿದೆ, ಅವರು ಜೈಲ್ಗೆ ಹೋಗಿದ್ದಾರೆ, ಇದರಿಂದ ನೀವು ಎಮೋಷ್ನಲಿ ಎಲ್ಲರನ್ನೂ ಕೂಡ ಗೇನ್ ಮಾಡ್ಕೋಬೋದು, ಜೊತೆಗೆ ಈ ಒಂದು ಬ್ಯಾನ್ನ ಕೂಡ ರಿಮೂವ್ ಮಾಡಿಸ್ಬೋದು ಸರ್ ಅಂತ ಹೇಳ್ತಿದ್ರೆ, ಈ ರೀತಿಯೆಲ್ಲ ಗಿಮಿಕ್ ಮಾಡಿಕೊಂಡು ಮಾಡೋ ಕರ್ಮ ನಂಗೆ ಬೇಕಾಗಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಅಂತ ರೇಗ್ ಬಿಡ್ತಾರೆ. ಈ ಒಂದು ಬ್ಯಾನ್ ವಿಷಯ ಕೇಳ್ತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಏನು ಬ್ಯಾನ್ ಅಂತ ಕೇಳಿ ಚಿಕ್ಕಮ್ಮನ ಕೇಳ್ತಿದ್ರೆ, ಈ ಕಡೆ ವಿಧಿ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಇಲ್ಲಿ ಲಕ್ಷ್ಮಿಗೆ ರೇಗ್ತಿದ್ದಾಳೆ. ಏನಿದು ವಿಧಿ, ಏನೇ ಆದರೂ ಕೂಡ ಯಾಕೆ ಲಕ್ಷ್ಮಿ ಮೇಲೆ ಬ್ಲೇಮ್ ಮಾಡ್ತೀಯಾ, ಲಕ್ಷ್ಮಿ ಏನು ಮಾಡ್ದಾಳೆ ನಿನಗೆ ಅಂತ ಈ ರೀತಿ ನಡ್ಕೋತಿದ್ಯಾ ಅಂತ ಹೇಳ್ತಿದ್ದಾರೆ. ಇನ್ನೇನು ಮಾಡಬೇಕು, ಅಣ್ಣಂಗೆ ಅವಳಿಂದಾನೆ ತಾನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ವಿಧಿ ಕೂಡ ನಂತರ ಈ ಕಡೆ ಸುಮ್ಮನೆ ನೀನೇನು ವರಿ ಮಾಡ್ಕೋಬೇಡ ಲಕ್ಷ್ಮಿ, ಅವಳೇನೋ ಮಾತಾಡ್ತಾಳೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ತಲೆ ಕೆಡಿಸ್ಕೋಬಾರ್ದು, ನಿನ್ನಿಂದಾನೆ ಲಕ್ಷ್ಮಿ ಇದೆಲ್ಲ ಆಗಿದ್ದು, ನೀನು ಸೆಂಟ್ರಲ್ಲಿ ಇರಬೇಕಾದ್ರೆ ಈ ಕಡೆ ಅಣ್ಣ ನಿನ್ನ ಹತ್ರನೇ ಬರ್ತೀನಿ ಅಂತ ಯಾವುದೇ ಇವೆಂಟ್ಗೆ ಹೋಗೋದಿಲ್ಲ ಅಂತ ಒಪ್ಕೊಳ್ಳಲಿಲ್ಲ, ಅದೇ ಕಾರಣಕ್ಕೆ ಅವರು 1 ವರ್ಷ ಬ್ಯಾನ್ ಮಾಡಿದ್ದಾರೆ ಕರ್ನಾಟಕ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು. ನಿನ್ನಿಂದ ಆಗತ್ತಾ ಅಣ್ಣಂಗೆ ಮತ್ತೆ ವಾಪಸ್ ಕೆಲಸ ಕೊಡಿಸೋದಕ್ಕೆ, ಆ ಒಂದು ಬ್ಯಾನ್ ರಿಮೂವ್ ಮಾಡಿಸೋದಕ್ಕೆ ಅಂದಾಗ, ಖಂಡಿತ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ನನ್ನಿಂದ ಇಷ್ಟೆಲ್ಲ ಆಗಿದೆಯಾ ವೈಷ್ಣವ್ ಅವರ ಬದುಕಲ್ಲಿ ಅಂತ, ನಿನ್ನಿಂದ ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಇದ್ಬಿಡು ಲಕ್ಷ್ಮಿ, ತಲೆ ಕೆಡಿಸ್ಕೋಬೇಡ ಅಂತ ಸುಪ್ರೀತ್ ಅವರು ಹೇಳ್ತಿದ್ರೆ, ಇಲ್ಲ ಚಿಕ್ಕಮ್ಮ, ನನ್ನಿಂದ ಅವ್ರಿಗೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಾನು ಮಾತಾಡಿ ಈ ಒಂದು ಬ್ಯಾನನ್ನು ತೆರವುಗೊಳಿಸ್ತೀನಿ ಅಂತ ಹೇಳಿ ಇಲ್ಲಿ ಹಠಕ್ಕೆ ಬಿದ್ದಿದ್ದಾಳೆ ಲಕ್ಷ್ಮಿ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಯಾವ ರೀತಿ ಸವಾಲನ್ನು ಎದುರಿಸ್ಬೇಕಾಗುತ್ತೆ, ಇದರ ನಡುವೆ ಕೀರ್ತಿನ ಫಾರಿನ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕಾರುಣ್ಯ ಅವರು ಸುಪ್ರೀತ್ ಅವ್ರ ಹತ್ರ ಹೇಳ್ತಿರ್ತಾರೆ, ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಅವ್ರ ತಂದೆ ಕೂಡ ಇದ್ದಾರೆ, ಲಂಡನ್ ಕರ್ಕೊಂಡು ಹೋಗ್ತೀನಿ ಅಂತ. ಇದನ್ನು ಕೀರ್ತಿ ಕೇಳಿಸ್ಕೊಂಡು ತುಂಬ ಅಪ್ಸೆಟ್ ಆಗ್ತಾಳೆ. ಗೊಂಬೆ ಹತ್ರ ಹೋಗಿದೆ, ನೋಡು ಲಚ್ಚಿ, ನಿನ್ನ ದೂರ ಮಾಡ್ತಿದ್ದಾರೆ, ನಿನ್ನ ಬಿಟ್ಟು ನನಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ಹೋಗೋದಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.